ಪೊಲೀಸರ ಭಯ ಇಲ್ವಾ? ಕಾನೂನಿನ ಬಗ್ಗೆ ಅರಿವೇ ಇಲ್ವಾ? ಕ್ಷುಲ್ಲಕ ವಿಚಾರಕ್ಕೆ ನಡು ರಸ್ತೆಯಲ್ಲೇ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿರೋ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಪಾರ್ಕಿಂಗ್ ವಿಚಾರಕ್ಕೆ ಆರಂಭ ಆದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ಹಲ್ಲೆಯಾಗಿ ಮಾರ್ಪಟ್ಟಿದೆ. ಟಾಟಾ ಏಸ್ ಟ್ರಕ್ ಚಾಲಕನ ಮೇಲೆ ಕೆಲ ಕಿಡಿಗೇಡಿಗಳು ಏಕಾಏಕಿ ದಾಳಿ ನಡೆಸಿರೋ ಆರೋಪ ಕೇಳಿಬಂದಿದೆ. ಆರೋಪದ ಪ್ರಕಾರ ಟ್ರಕ್ ಚಾಲಕ ಯಾವುದೇ ಗಲಾಟೆಗೆ ಮುಂದಾಗದೆ ತನ್ನ ಕೆಲಸದಲ್ಲಿ ನಿರತನಾಗಿದ್ರು. ಕ್ಷುಲ್ಲಕ ಕಾರಣಕ್ಕೆ ಆರೋಪಿಗಳು ಕಿರಿಕ್ ತೆಗೆದು ವಾಗ್ವಾದ ನಡೆಸಿದ್ದಾರೆ. ಬಳಿಕ ಚಾಲಕನ ಮುಖಕ್ಕೆ ಪಂಚ್ ಮಾಡಿ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಎದುರೇ ನಡೆದ ಈ ಘಟನೆ ಕೆಲಕಾಲ ಆತಂಕದ ವಾತಾವರಣ ನಿರ್ಮಿಸಿತ್ತು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಹಲ್ಲೆ, ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಿರೋ ಕಳವಳಕ್ಕೆ ಕಾರಣ ಆಗಿದೆ. ಘಟನೆ ಬಳಿಕ ಟ್ರಕ್ ಚಾಲಕ ನೀಡಿದ ದೂರಿನ ಮೇರೆಗೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿಗಳ ಪತ್ತೆ ಹಾಗೂ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಸಣ್ಣ ವಿಚಾರವನ್ನ ಮಾತುಕತೆ ಮೂಲಕ ಬಗೆಹರಿಸಬಹುದಾದ ಸಂದರ್ಭದಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡು ಹಲ್ಲೆ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಮೂಡಿದೆ. ನನ್ನ ಹೆಸರು ಬಂದ್ಬಿಟ್ಟು ಶಾಜಾನ್ ಅಂತ. ನಾನು ಬಂದ್ಬಿಟ್ಟು ಒಂದು ಗೂಡ್ಸ್ ಗಾಡಿ ಚಾಲಕನಾಗಿರ್ತೀನಿ. ಗಾಡಿ ಬಂದ್ಬಿಟ್ಟು ನಾನು ಡೈಲಿ ಬಾಶಿಂದ TVSಗೆ ಹೋಗ್ತೀನಿ. ನಾನು ಹೋಗೋದು ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಕೆಲ್ಸಕ್ಕೆ ಹೋದರೆ ವಾಪಸ್ಸು 12 ಗಂಟೆ ಆಗುತ್ತೆ ಬರೋಕ್ಕೆ. ನಾನು ಬರೋ ಟೈಮಲ್ಲಿ ಬಂದ್ಬಿಟ್ಟು ನೈಟ್ ಆ ಟೈಮಲ್ಲಿ ನನಗೆ ಜಾಗ ಸಿಗೋದಿಲ್ಲ. ಎಲ್ಲರ ಒಂದು ಕಡೆ ಜಾಗ ರೋಡಲ್ಲಿ, ಯಾಕಂದರೆ ಪಬ್ಲಿಕ್ ರೋಡಣ್ಣ, ನಾನು ರೋಡ್ ಟ್ಯಾಕ್ಸ್ ಕಟ್ತೀನಿ. ಗಾಡಿ ನಿಲ್ಲಿಸ್ಬೇಕು ತಾನೆ, ಯಾಕಂದರೆ ದೊಡ್ಡ ಗಾಡಿ ಮನೆಯದೊಳಗಡೆ ನಿಲ್ಲಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ ಅಣ್ಣ, ರೋಡಲ್ಲೇ ನಿಲ್ಲಿಸ್ಬೇಕು. ಎಲ್ಲರೂ ರೋಡ್ ಟ್ಯಾಕ್ಸ್ ಕಟ್ತಾರೆ, ನಾನು ರೋಡ್ ಟ್ಯಾಕ್ಸ್ ಕಟ್ತೀನಿ. ಅದಕ್ಕೋಸ್ಕರ ನಾನು ನಿಲ್ಲಿಸಿದ್ದೆ ಅಣ್ಣ. ಆದರೆ ಅವ್ರು ಬಂದ್ಬಿಟ್ಟು ಗಾಡಿ ಎತ್ತು ಅಂದರೆ ನಾನು ಎತ್ಬಿಡ್ತಾ ಇದ್ದೆ ತಾನೆ, ಯಾಕಂದರೆ ಇರೋದು ಮನೆಯಲ್ಲಿ ನಾನು ನಮ್ಮ ಅಮ್ಮ ಬಿಟ್ಟರೆ ಯಾರೂ ಇಲ್ಲದಿಲ್ಲ ಅಣ್ಣ. ಅವ್ರನ್ನ ಮರ್ಯಾದೆ ಕೊಟ್ಬಿಟ್ಟು ಹೇಳಿದರೆ ನಾನು ಬಂದ್ಬಿಟ್ಟು ಎತ್ಬಿಡ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಏನೇನೋ ಹೇಳಿದ್ರು, ಆಯಿತು ಅಂತ ನಾನು ಎತ್ತ ಕೆಳಗಡೆ ಸೀದಾ ಹೋಗ್ತಾ ಇದ್ದಂಗೆ ಏಕಾಏಕಿ ಒಂದು 4-5 ಜನ ತಾರಲ್ಲಿ ಬಂದ್ಬಿಟ್ಟು ಒಂದೇ ಸತೆ ಹಲ್ಲೆ ಮಾಡಿದಾರಣ್ಣ. ಕರ್ಸಿರೋದು ಕೇಳಿದ್ರೆ ನಾನು BJP ಕಾರ್ಪೊರೇಟ್ರ್ ಅವರು, ನಮ್ಮ ಚಿಕ್ಕಪ್ಪ, ಏನು ಮಾಡ್ಕೊತೀಯ ಮಾಡ್ಕೊ, ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ, ವೀಡಿಯೋ ಇಟ್ಕೊಂಡು ಕೂಡ. ಇವಾಗ ಹೋದ್ರೂ ನಾವು ಸಾಯಂಕಾಲ ಅಷ್ಟೊತ್ತಿಗೆ ಆಚೆ ಬಂದುಬಿಡ್ತೀವಿ. ಏನು ಕಿತ್ಕೊ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ರು ಗಾಡಿ ಎತ್ಕೊಂಡು. ಮತ್ತು ನಾವು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನಲ್ಲೂ ಏನು ಈ ಥರ ಎಲ್ಲ ನೋಡಿ FIR ಮಾಡಿಕೊಟ್ಟಿದ್ದಾರೆ. ಏನು ನ್ಯಾಯ ಅಂತ ಗೊತ್ತಿಲ್ಲ. 302 ಇಲ್ಲ, 307 ಇಲ್ಲ. ನಾನು ಬಾಯಿ ಕಿತ್ತೋಗ್ಬಿಟ್ಟಿದೆ. ನಿನ್ನೆಯಿಂದ ನಾನು ಊಟ ಮಾಡಿಲ್ಲ, ಬರೀ ಬಿಸಿನೀರು ಕುಡ್ಕೊಂಡು ಬದುಕಿದ್ದೀನಿ ನಿನ್ನೆಯಿಂದ. ಇವ್ರು ನೋಡಿದ್ರೆ ಪೊಲೀಸವರು 126, 115, 352, 351 ಹಾಕಿದ್ದಾರೆ ಕೇಸು. ಇವರು ಇದು ಹೆಂಗಿದೆ ಅಂದರೆ ಅವ್ರು ಸ್ಟೇಷನ್ಗೆ ಹೋಗೋದೇ ಬೇಡ, ಅಲ್ಲಿಂದ ಹಂಗೆ ಮನೆಗೆ ವಾಪಸ್ ಬಂದುಬಿಡ್ಬೋದು ಅವರು. ಆ ಥರ ಹಾಕಿ ಕಳಿಸಿದ್ದಾರೆ. ಇಷ್ಟೇ ನಮ್ಮ ನ್ಯಾಯ. ಬಡವ್ರಿಗಂತೂ ದೇವರಣೆ ನ್ಯಾಯ ಇಲ್ಲ ಇಲ್ಲಿ. ಬಡವ್ರಿಗಂತೂ ಬದುಕೋಕ್ಕೆ ಆಗೋದಿಲ್ಲ. ಬೆಂಗಳೂರಲ್ಲಿ ಬಡವ್ರು ಬದುಕಬೇಕಂದ್ರೆ ತುಂಬ ಕಷ್ಟ ಇದೆ. ಅಲ್ಲ, ನಾವು ಬರೀ ಗಾಡಿ ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ದುಡ್ಕೊಂಡಿದ್ದೀನಿ. ಈ ಥರದವ್ರು ನೋಡಿ, ನಾನು ನಿನ್ನೆಯಿಂದನೂ ಕೆಲ್ಸಕ್ಕೆ ಹೋಗಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ. ಇರೋದು ನನಗೊಂದೇ ಒಂದು ಸಹಾರ, ನಮ್ಮಮ್ಮ. ಮಾತಾಡೋಕ್ಕಾಗ್ತಾಯಿಲ್ಲ, ಆದರೂ ನಾನು ಹೆಂಗೆ ಮಾತಾಡ್ತೀನಿ ಇಲ್ಲಿ ನೋಡಿ. ನಿನ್ನೆ ಎಲ್ಲ ಫುಲ್ ಹೆಂಗೆ ಬೇಕು ಹೊಡೆದಿದ್ದಾರೆ. ನನಗೆ ಹಳೇದೇ ಒಂದು ಆಕ್ಸಿಡೆಂಟ್ ಆಗಿದೆ, ಇದು ಹಳೇದು ಆಕ್ಸಿಡೆಂಟ್ ಆಗಿರೋ ಜಾಗನೇ, ಅಲ್ಲಿಗೆ ವಾಪಸ್ ಹೊಡೆದಿದ್ದಾರೆ. ನನಗೆ ಹೆಂಗೆ ಆಗ್ತಾಯಿದೆ ಅಂದರೆ ಅಣ್ಣ, ತಲೆ ಫುಲ್ಲು ನೋವ್ತಾ ಇದೆ. ವಾಪಸ್ ಇವಾಗ ಹೋಗಲೇಬೇಕು. ನಾನು ಸಂಜಯ್ ಗಾಂಧಿ ಹೋಗ್ಬಿಟ್ಟು ಮನ್ಕೊಳ್ಳಿ ಅಡ್ಮಿಟ್ ಆಗಲೇಬೇಕು, ಇಲ್ಲಾಂದ್ರೆ ಆಗಲ್ಲ ನನಗೆ. ಫುಲ್ ಯಾವ ಥರ ಆಗ್ತಾಯಿದೆ ಅಂದರೆ ತಲೆ ಎಲ್ಲ ಫುಲ್ಲು ಯಾರೋ ಹಿಡ್ಕೊಂಡು ಹೊಡೆದಿರೋ ಥರ ಆಗ್ತಾಯಿದೆ ಅಣ್ಣ ನನಗೆ. ಇಷ್ಟೆಲ್ಲ ಆಗಿದ್ರು ಪೊಲೀಸ್ ಅವ್ರು ಏನು ಹಾಕಿದ್ದಾರೆ, ಅವ್ರಿಗೆ 307 ಹಾಕಿಲ್ಲ, 302 ಹಾಕಿಲ್ಲ ಅಣ್ಣ. ಬರೀ ಇಷ್ಟೇ ನೋಡಿ ಬಡವ್ರಿಗೆ ಇರೋದು ನ್ಯಾಯ. ಮತ್ತು ಗಾಡಿ ನೀನು ಯಾವ ಊರು, ನಿಂದು ಎಲ್ಲಿಂದ ಬಂದಿರೋದು ನೀನು, ಹಂಗೆ ಹಿಂಗೆ ಅಂತ ಕೇಳ್ಬಿಟ್ಟು ಹೊಡಿತಾರೆ. ನಾನು BJP ಅವನು, ನೀನೇನು ಮಾಡ್ಕೊಳಕ್ಕಾಗೋದಿಲ್ಲ, ಫಸ್ಟ್ ಗಾಡಿ ಇಲ್ಲಿಂದ ಎತ್ತು ಅಂತ ಹೇಳ್ತಾರೆ. ಯಾಕಂದರೆ BJP ಅವ್ರು ಮಾತ್ರನೇ ನಾವು ಬದುಕಬೇಕು ಸರ್. ಇಲ್ಲಿ ನಾವು ಯಾರು ಕಾಮನ್ ಪಬ್ಲಿಕ್ಸ್ ಮತ್ತು ಬದುಕೋಕ್ಕಾಗೋದಿಲ್ಲ. ಹಂಗಂದರೆ ಬೆಂಗಳೂರಲ್ಲಿ BJP ಅವ್ರು ಮಾತ್ರನೇ ಬದುಕಬೇಕು. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾ ಸರ್? ಅಷ್ಟೇ ಸರ್, ಇನ್ನೇನೂ ಇಲ್ಲ ಸರ್. ನನಗೆ ಒಟ್ಟಿನಾಗ ನನಗೆ ನ್ಯಾಯ ದೊರಕಿಸ್ಕೊಡಿ ಸರ್, ಅಷ್ಟೇ. ಇದೆಲ್ಲ ಆಗಿದೆ, ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಮೂಗು ಹೊಡೆದೋಗಿದೆ, ತಲೆ ಫುಲ್ಲು ನೋವ್ತಾ ಇದೆ. ನಾನು ಏನು ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇರೋದು ಒಂದು ಜೀವ ನಮ್ಮಮ್ಮ. ನನಗೆ ಅಪ್ಪ ಇಲ್ಲ, ಅಪ್ಪ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ. ಇರೋದು ಒಂದು ಜೀವ ನಮ್ಮಮ್ಮ. ಅದನ್ನು ನೆಮ್ಮದಿಯಾಗಿ ನೋಡ್ಕೊಂಡಿದ್ದೀನಿ. ಇವಾಗ ಈ ಥರ ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ನಾಳೆ ದಿನ ನಾವು ಇವಾಗ ಏನಾರು ಅಕಸ್ಮಾತ್ ಬಂದ್ಬಿಟ್ಟು ಮಾಡಿದ್ರೆ ನಾವು ಏನಂತ ಸರ್ ಮಾಡೋದು? ಯಾರಿಗೋಗಿ ಕೇಳೋಣ? ನಮಗೆ ನ್ಯಾಯ ಎಲ್ಲಿದೆ? ನನಗೆ ದೇವರಣೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅದೇ ಬಿಲ್ಡಿಂಗ್ ಮುಂದೆ ದೇವರಣೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ ಸರ್. ದೇವರಣೆ ಅದೇ ಬಿಲ್ಡಿಂಗ್ ಮೇಲೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ. ನ್ಯಾಯ ಕೊಡಿಸಿ ಸರ್, ಅಷ್ಟೇ. ಅದನ್ನ ಏನು ನಾವು ಮುಸ್ಲಿಮ್ ಆಗಿರೋದೇ ಪ್ರಾಬ್ಲಮಾ ಸರ್? ನಾವು ಮುಸ್ಲಿಮ್ ಆಗಿ ಹುಟ್ಟಿರೋದೇ ಪ್ರಾಬ್ಲಮಾ ಹೇಳಿ?
ಅಣ್ಣ ಏನು ಅಂದಿಲ್ಲ, ಸುಮ್ಮನೆ ಇದ್ ಮಾಡ್ತಾ ಇದೀರಾ ಅಣ್ಣ. ಅಣ್ಣ ಹೊಡಿಬೇಡಿ. ಹಲೋ ಓಯ್ ಅಣ್ಣ, ಯಾರಿಗೂ ಅಂದಿಲ್ಲ ಅಣ್ಣ. ಅವರು ವಿಡಿಯೋ ಇದೆ ನಮ್ಮ ಹತ್ರ. ಹಲೋ, ವಿಡಿಯೋ ಇದೆ, ವಿಡಿಯೋ ಇದೆ. ಓಯ್ ವಿಡಿಯೋ ಇದೆ, ವಿಡಿಯೋ ಇದೆ. ಯಾರು ಬೈದಾ ಇಲ್ಲ, ನನ್ನ ಹತ್ರ ಇದೆ, ಎಲ್ಲ ವಿಡಿಯೋ ಇದೆ ನನ್ನ ಹತ್ರ. ಹಾ ಸರಿ ಆಯ್ತು. ಹಾ ಓಯ್ ಮಚ್ಚೆ, ಎಲ್ಲ ವಿಡಿಯೋ ಇದೆ ಮಚ್ಚೆ. ರೆಡ್ ಬಂದೈತೆ, ಪೊಲೀಸ್ ಅವ್ರಿಗೆ ಫೋನ್ ಮಾಡು, ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಓಯ್ ಎತ್ತು, ಗಾಡಿ ಎತ್ತು, ಗಾಡಿ ಎತ್ತು. ಓಯ್ ಯಾರಿಗೂ ಅಂದಿಲ್ಲ. ಹಲೋ ಹಲೋ ಹಲೋ, ನಾವ್ ವಿಡಿಯೋ ಮಾಡಿದೀರಿ, ಯಾರಿಗೂ ಅಂದೇ ಇಲ್ಲ. ಸುಮ್ನೆ ಹೊಡಿತಾವ್ರೆ. ವಿಡಿಯೋ ಇದೆ, ಬಾ ಕಂಪ್ಲೇಂಟ್ ಕೊಡೋಣ. ಟೆನ್ಷನ್ ಆಗ್ಬೇಡ, ಎಲ್ಲ ಇದೆ, ಎಲ್ಲ ಇದೆ, ಪ್ರೂಫ್ ಇದೆ. ಸರಿ ಇಟ್ಕೊಂಡಿದ್ದೀನಿ. ಎಲ್ಲ ಇದೆ ಮತ್ತೆ. ಹಿಂಗೆ ಸ್ಟೇಷನ್ ಕೊಡಿ, ವಿಡಿಯೋ ಇದೆ, ಬಾ. ಎಲ್ಲಾರ್ದು ಇದೆ, ಟೆನ್ಷನ್ ಆಗ್ಬೇಡ, ಬಾ. ಎಲ್ಲ ವಿಡಿಯೋ ಇದೆ ಮಚ್ಚೆ, ಏನ್ ಟೆನ್ಷನ್ ಆಗ್ಬೇಡ. ಅಲ್ಲಾಗೋ ನಮ್ಮ ಮನೆ ಹತ್ರ ಹಾಕು ಮಚ್ಚಿ ಗಾಡಿ, ಅಲ್ಲಿ ನಮ್ಮ ಮನೆ ಹತ್ರ ಹಾಕು. ಎಲ್ಲ ಹಾಕೊಂಡಿದ್ದೀನಿ, ಬೇಡ ನೀನ್, ಬೇಡ. ಎಲ್ಲಾನ ಇರ್ಲಿ, ಕಂಪ್ಲೇಂಟ್ ಕೊಟ್ರಿ ಅವರೇ ಬರ್ತಾರೆ, ಬಾ. ಓಯ್ ನೀನ್ ಬಾರ ಇಲ್ಲಿ, ಕಂಪ್ಲೇಂಟ್ ಕೊಡೋಣ, ಬಾರೋ ಲೇ. ಓಯ್ ನೀನೇನು ಮಾಡ್ಬೇಡ, ಬಾರೋ. ಓಯ್ ನೀನೇನು ಮಾಡ್ಬೇಡ, ಬಾರೋ, ಕಂಪ್ಲೇಂಟ್ ಕೊಡೋಣ, ಬಾರೋ. ಓಯ್ ನೀನೇನು ಮಾಡ್ಬೇಡ, ಬಾರೋ. ಬಾರ, ನಾವು ಸ್ಟೇಷನ್ಗೆ ಹೋಗೋಣ, ಬಾರ. ಟೆನ್ಷನ್ ಬೇರೆ, ಬಾರ. ವಿಡಿಯೋ ಎಲ್ಲ ಇದೆ, ಬಾರ. ಎಲ್ಲರದು ವಿಡಿಯೋನೇ ಇದೆ, ಬಾರ ಲೇ. ಅವರೇ ಬರ್ತಾರೆ, ಬಾರ. ಟೆನ್ಷನ್ ಆಗ್ಬೇಡ. ಬಾ ಮಾತಾಡ್ತೀನಿ, ಬಾ. ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಯಾರು ತಿಕ್ಕ ಇಲ್ಲ ಮಾತಾಡ್ತಾ ಇರೋದು? ನೀವು ಮಾತಾಡ್ತಾ ಇರೋದು ತಿಕ್ಕ ಇಲ್ಲ. ಎತ್ತುತ್ತೀನಿ ಅಂತ ಹೇಳ್ದೆ ತಾನೆ, ಎತ್ತುತ್ತೀನಿ ಅಂದ್ಮೇಲೆ ಎತ್ತುತ್ತೀನಿ. ಯಾರು ತಿಕ್ಕ ಇಲ್ಲ ಮಾತಾಡ್ತಾ ಇಲ್ಲ, ನೀನ್ ಮಾತಾಡ್ತಾ ಇರೋದು ತಿಕ್ಕ ಇಲ್ಲ. ಅಣ್ಣ ಅವರೆಲ್ಲ ನಮಗ್ ಗೊತ್ತಿರೋರು ಅಣ್ಣ, ನಾವ್ ಗೊತ್ತಿಲ್ಲ ಅಣ್ಣ ನಿಮ್ಗೆ. ಅಲ್ಲ ಅಣ್ಣ, ಅವ್ರ ನಾಡಿಯಲ್ಲಿ ಮತ್ತೆ ಹೇಳ್ತಾರೆ ಸ್ವಲ್ಪ ಓನರ್ ಇದಾರೆ ಅಣ್ಣ, ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಮಾತಾಡ್ತೀಯ ಅಂದ್ರೆ ನಾನ್ ಯಾರು ತಿಕ್ಕ ಇಲ್ಲ ಮಾತಾಡಿದ್ದು? ತಿಕ್ಕ ಇಲ್ಲ ಮಾತಾಡಿದ್ ನೀವು. ಬರ್ತೀನಿ ಏನಣ್ಣ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಅವಾಜ್ ಹಾಕ್ಬೇಡಿ, ನಮ್ದು ಇದೇ ಊರನ್ನೇ, ಸರಿನಾ? ನಾವು ಮಾಡ್ತೀಯ ಅಂದ್ರೆ ಎಲ್ಲ ವಿಡಿಯೋ ಇದೆ, ಎಲ್ಲ ವಿಡಿಯೋ ಮಾಡ್ತಾ ಇದೀರಿ. ಏನು ಕಿತ್ಕೊಂತೀಯ? ಏನ್ ಕಿತ್ಕೊಂತೀಯ?
ಓ ಲವಣ ನಾನು ರೋಡ್ ಟ್ಯಾಕ್ಸ್ ಕಟ್ತೀನಿ, ರೋಡ್ ಮೇಲೆ ನಿಲ್ಸಿರೋದು, ನೀನ್ ಎದೆ ಮೇಲೆ ಬಂದು ನಿಲ್ಸಿರ ಗಾಡಿನ. ಹಾ ಬಿಡ ಆಯ್ತು ಅಂಕಲ್, ನಾವು ಗೊತ್ತಿಲ್ವಾ ಅಂಕಲ್? ಲವಣ ನೀನ್ ಮಾತಾಡಿದ್ದು. ಎತ್ತುತ್ತೀನಿ ಅಂದೆ ತಾನೆ, ಎತ್ತುತ್ತೀನಿ ಅಂದ್ಮೇಲೆ ಎತ್ತುತ್ತೀನಿ. ಏನೋ ಹೊಡೆದಾಕ್ಬಿಡ್ತೀಯ ಕ್ಲಾಸು? ವಿಡಿಯೋ ಎಲ್ಲ ಐತೆ. ಮಾತಾಡೋದು ನೀವೇನ್ ಮಾಡ್ತೀರಾ ಸ್ಕೂಲಲ್ಲಿ? ಎಣ್ಣೆಗಳು ಹೊಡ್ಕೊಂಡು ಕುತ್ಕೊಳ್ಳಲ್ಲ ನೈಟ್ ಅಲ್ಲ ಎಣ್ಣೆ ಹೊಡ್ಕೊಂಡು ಕುತ್ಕೊಳ್ಳ. ವಿಡಿಯೋ ಇದೆ ನನ್ನ ಹತ್ರ. ಕರ್ನಾಟಕ ರಕ್ಷಣಾ ಕರ್ಕೊಂಡ್ ನಿಲ್ಲಿಸ್ಬಿಡ್ತೀನಿ. ಯಾರೋ ತಾತ ನೋಡಿ ಅವಾಜ್ ಹಾಕ್ತಾವ್ರೆ. ಬಂದ್ಬಿಟ್ಟು ನೋಡು, ಅವಾಜ್ಗಳು ಹಾಕದ್ ನೋಡು. ಮನೆ ಮುಂದೆ ಗಾಡಿ ನಿಲ್ಲಿಸ್ಬಾರ್ದಂತೆ. ಏನ್ ಇವ್ನು ಎದೆ ಮೇಲೆ ನಿಲ್ಲಿಸ್ಬೇಕು ಗಾಡಿನ? ಅವನೇನ್ ಮಾಡಿಲ್ಲ, ನೀವೇ ಅವಾಜ್ ಹಾಕ್ತಾ ಇರೋದು. ಹೇಳಂಗ್ ಕರೆಕ್ಟಾಗಿ ಹೇಳ್ರಿ. ನೀವೇನ್ರಿ ಅವಾಜ್ ಹಾಕೋದು? ಏನ್ ನಮ್ಮೂರಲ್ಲಿ ನೀವ್ ಬಂದ್ ಏನ್ ಅವಾಜ್ ಹಾಕೋದು? ಹೌದು, ಏನ್ ನಾವೇನ್ ಊರ್ ಬಿಟ್ಟು ಬಂದಿಲ್ಲ, ನಾವು ಈ ಊರಲ್ಲೇ ಇರೋದು. ಸುಮ್ಮನೆ ಇರಲ್ಲ ಅಂಕಲ್. ನೀನ್ ನಮಗ್ ಗೊತ್ತಿಲ್ವಾ ಅಂಕಲ್? ಶಿವಬಾಸಪ್ಪ ಅಂಕಲ್ ಅವರು, ನಾವು ಚಿಕ್ಕ ವಯಸ್ಸಿಂದ ನೋಡಿದಿರಿ, ನಿಮ್ಮ ಅಪ್ಪ ಎಲ್ಲರೂ ನೋಡಿದಿರಿ. ನಾವು ಆ ಅಂಕಲ್ಲೇ ಗೊತ್ತು ನಮ್ಗೆ. ಎತ್ತುತ್ತೀರಿ ನೀವು ಅವಾಜು. ಬೇರೆ ಯಾರಿಗಾನ ಹಾಕೊಳ್ರಿ. ಈ ಹಿಂದಿದವ್ರು ಬಂದಿರ್ತಾರಲ್ಲ, ಬೇರೆ ಊರಿಂದ ಹಿಂದಿದವ್ರು ಬಂದಿರ್ತಾರ, ಅವ್ರಿಗೆ ಹಾಕಿ ಅವಾಜು. ಎಲ್ಲಾ ವಿಡಿಯೋ, ಅದು ಗ್ಲಾಸ್ ಬೇರೆ ಹೊಡೆದಾಗ ಹೋಗಿದ್ದೀರಾ. ನಾವೇ ಕಂಪ್ಲೇಂಟ್ ಕೊಡ್ತೀನಿ ತಡೀರಿ ಇನ್ಮೇಲೆ. ನಡೆಯೋ ಹೋಗ. ನೈಟ್ ಹೊತ್ತು ಒಂದ್ ವಿಡಿಯೋ ಅಲ್ಲ, 1000 ವಿಡಿಯೋಗಳು ಐತೆ ನನ್ನ ಹತ್ರ. ನೈಟ್ ಹೊತ್ತು ನೀವೇನ್ ಮಾಡ್ತೀರಾ ಇಲ್ಲಿ ಅನ್ನೋದು. ಬಾ ನೋಡ್ತೀರಿ ತಡಿ. ಏನು ಮಕ್ಳು ಹೋದ ಸ್ಕೂಲ ಏನು ನೀವು? ನೈಟ್ ಎಲ್ಲ ಏನ್ ಮಾಡ್ತೀರಾ ನೀವು? ಮಕ್ಳು ಹೋದ ಸ್ಕೂಲಲ್ಲಿ ನೈಟ್ ಎಲ್ಲ ಏನ್ ಮಾಡ್ತೀರಾ ನೀವು? ಮತ್ತೆ ಅದನ್ನೆಲ್ಲ ಕೇಳಕ್ ನೀನ್ ನಾನು ರೋಡ್ ಮೇಲೆ ಹಾಕಿರೋದು ಗಾಡಿ. ರೋಡ್ ಮೇಲೆ ಹಾಕಿ ನಾನು ರೋಡ್ ಟ್ಯಾಕ್ಸ್. ಅಂಕಲ್ ನೀವು ಗೊತ್ತಿರೋರು ಮರ್ಯಾದೆ ಇದೆ, ಎತ್ತೀರಿ ತಡೀರಿ. ನಿಮಗೆ ಅಂತ ಮರ್ಯಾದೆ ಇದೆ. ಯಾರು ಇವ್ರು ಬಂದ್ಬಿಟ್ಟು ಅವಾಜ್ಗಳು ನೋಡಿದ್ರೆ ಗಾಡಿಗಳಲ್ಲ, ನಂದು ಒಬ್ಬಂದೇ ಗಾಡಿ. ಅವ್ರಿಗೆ ಎಷ್ಟೋದಕ್ಕಾಗಲ್ಲ. क्या समझी ना होते गाड़ी खड़ी उनको कौन सी पूछ रहे नहीं. मेरी गाड़ी वो भी है खड़ी है, उनका बड़ा होगा तो. ಏನ್ ಮುಸ್ಲಿಮ್ಸ್ ಅವ್ರ ಅಂದ್ರೆ ಅಮ್ಮ ಬದುಕಾಕ್ ಬಿಡಲ್ಲ, ಅವ್ರಿಗೆಲ್ಲ ಕೇಳಕ್ ಬಿಡೋದಿಲ್ಲ. ಇವ್ರದೆಲ್ಲ ಇದೆಯಲ್ಲ ಗಾಡಿ, ಇದೆಲ್ಲ ಎತ್ತಿ. ಅದೆಲ್ಲ ಗಾಡಿಗಳಲ್ವಾ? ಅದೆಲ್ಲ ತೆಗಿ ಮಚ್ಚಿ, ಅದೆಲ್ಲ ಗಾಡಿ ಮಾತ್ರ ಹಿಂಗ್ ಮಾಡ್ತೀರಾ? ಗಾಡಿ ಹೌದು. ಮಾತಾಡ್ತಾ ಇಲ್ಲ, ಮಾತಾಡಿದ್ ಫಸ್ಟ್ ನೀನು. ವಿಡಿಯೋ ಇದೆ ಅಣ್ಣ, ವಿಡಿಯೋ ಇದೆ, ನೀವೇನ್ ಟೆನ್ಷನ್ ಮಾಡ್ಕೊಂಬೇಡಿ. ಎಲ್ಲ ವಿಡಿಯೋ ಮಾಡಿದೀರಿ. ಯಾರು ಮರ್ಯಾದೆ ಕೊಡೋದಿಲ್ಲ. ನೀನ್ ಮರ್ಯಾದೆ ಕೊಟ್ರೆ ನಾವು ಮರ್ಯಾದೆ ಕೊಡೋದು. ಮರ್ಯಾದೆ ಕೊಟ್ಬಿಟ್ಟು ಮರ್ಯಾದೆ ತಗೊಂಡ್ಬೇಕು. ಅದಕ್ಕೆ ಮಾಡ್ತಾ ಇರೋದು ಅವರು. ಮತ್ತೆ ಅವ್ರನ್ನೇ ಮಾಡ್ತಾ ಇರೋದು. ಆ ಗಾಡಿ ಎಲ್ಲ ಎಸ್ಸೋಣ ಮತ್ತೆ ಅವನ್ನೆಲ್ಲ ಒಂದೇ ಕೇಳ್ತಾ ಇರೋದು. ಅವ್ರ ಸ್ಕೂಲ್ ಮುಂದೆ ನಿಂತಿರೋದು ಆ ಗಾಡಿಗಳು. ನಾನು ಇವಾಗ್ಲೂ ಅಲ್ಲ, ಅವ್ರ ಸ್ಕೂಲ್ ಮುಂದೆ ಆ ಗಾಡಿಗಳನ್ನ ಎಸ್ಬೇಕು ನೀವು. ಅಲ್ಲ ಮಾತಾಡ್ತಾ ಇರೋದು ಯಾರು ಹೇಳಿ? ಅವ್ರದ್ದು ಎಸ್ತಿ ಅಣ್ಣ, ಅವ್ರದ್ದು ಪಾಪ. ಇವನು ಎತ್ತಾನೆ ಪಾಪ, ನೈಟ್ ಏನೋ ಕೆಲ್ಸದಿಂದ ಬಂದಿರ್ತಾನೆ. ಅಣ್ಣ ನೀವು ನಮ್ಗೆ ಗೊತ್ತಿರೋಣ, ಚಿಕ್ಕ ವಯಸ್ಸಿಂದ ನೋಡಿದೀನಿ ಅಣ್ಣ ನಿಮ್ಮನ್ನ. ನಿಮ್ಮ ಅಪ್ಪನೂ ನೋಡಿದೀನಿ, ನಿಮ್ಮನ್ನು ನೋಡಿದೀನಿ ನಾನು. ನಿಲ್ಲಿಸ್ಕೊಳ್ಳೋಣ ಅಷ್ಟು ದೊಡ್ಡ ಗಾಡಿನ. ಬಂದ್ಬಿಟ್ಟು ಅವ್ರು ಫಸ್ಟ್ ಏನ್ ಹೇಳಿದ್ರು ಹೇಳಿ? ನಾನು ಎತ್ತುತ್ತೀನಿ ಅಣ್ಣ ಅಂತ ನೀವ್ ಹೇಳಿದ ತಕ್ಷಣ ಸಿಗಲ್ಲ ಮಾತಾಡ್ತೀಯ. ಗಾಡಿ ಗ್ಲಾಸ್ ಹೊಡಿಯಕ್ ಹೋದ್ರೆ ನಾನು ಬಂಡವಾಳ ಹಾಕಿದೀನಿ ಗುರು. ನಾನು ಬಂಡವಾಳ ಹಾಕಿದೀನಿ. ಏನ್ ಹೊಡೆದ್ಬಿಡ್ತಾ ಕೆಳಗಡೆ ಬಂದ್ರೆ? ಇದ್ ಮಾಡಕ್ ಬರ್ತಾ ಇಲ್ಲ ಅಲ್ಲ, ಎಲ್ಲ ಐತೆ ನನ್ನ ಹತ್ರ. ಏನೇನ್ ಮಾಡ್ತೀರಾ ಎಲ್ಲ ಸ್ಕೂಲ್ ಒಳಗಡೆ? ಏನ್ ಮಾಡ್ಬೇಕು? ಸರಿ ಎತ್ತೀರಿ, ಇದ್ರೆಲ್ಲ ಬಿಡಿ ಅಂಕಲ್. ಏಂತಕ್ಕೆ ನಿಮ್ದು ಏನ್ ಪ್ರಾಬ್ಲಮ್ ಹೇಳಿ? ಯಾವ್ದೇ ಏನ್ ಮಾಡ್ಬೇಕು? ನಾನೇನು ಮಾಡೋದಿಲ್ಲ, ಗಾಡಿ ಅಲ್ಲೇ ಇರುತ್ತಷ್ಟೇ. ನೀನ್ ಮಾಡ್ಕೋ. ಇಲ್ಲ ಎತ್ತಲ್ಲ, ಇಷ್ಟೊಂದು ಮಾತ್ರ. ಅದೆಲ್ಲ ಗಾಡಿ ಎತ್ಸೋ, ಆಮೇಲೆ ಎತ್ತೀನಿ. ನಂದು ಬಂದ್ಬಿಟ್ಟು ನಿನ್ ಸ್ಕೂಲ್ ಮುಂದೆ ಇಲ್ಲ ಗಾಡಿ, ಆಯ್ತಾ? ಅಣ್ಣ ಸರಿ ಸಾರಿ ಅಂಕಲ್, ಎತ್ತೀರಿ. ಸುಮ್ನೆ ಬಂದಿ ನೋಡಿ, ನಿಮ್ ತರ ಹೇಳಿದ್ರೆ ಎತ್ತೀರಿ. ಅವಾಜ್ ಹಾಕಿದ್ರೆ ಯಾರು ಎತ್ತಾರೆ ಹೇಳಿ? ಅಣ್ಣ ನೀವ್ ಅವಾಗ್ಲೇನೋ ಏನ್ ಹೇಳಿದ್ರಿ ಹೇಳಿ? ನಾನೇನಾರ ಮಾತಾಡ್ದೆ ಅಣ್ಣ? ಅವಾಗ್ಲೇ ಬಂದ್ಬಿಟ್ಟು ಮಾತಾಡಿಸ್ತೀರಿ. ನಾನೇನಂದೆ ಅಣ್ಣ? ಅಲ್ಲ ಅಣ್ಣ, ಅಷ್ಟು ಜನ ಇದಾರೆ, ಅವ್ರಿಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಬಂದ್ 3 ಗಂಟೆ ನೈಟಿಗೆ ಬಂದಿರೋ ನಾನು ಎತ್ತೀನಿ ಅಂತ ಹೇಳಿದ್ರು. ನೀವು ಮತ್ತೆ ನನ್ನ ಮೇಲೆ ಸೈಕ್ ಮಾಡಿದ್ರು ಅವರು.